ನಮಸ್ತೆ ವೀಕ್ಷಕರೇ, ನಾನಿವಾಗ ಕಡ್ಲಿ ಪಲ್ಯ ಮಾಡಕತ್ತೀನಿ. ಕಡ್ಲಿ ಪಲ್ಯ ಬ್ಯಾಳಿನ ನಾನು ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡೇನಿ. ಕಡ್ಲಿ ಪಲ್ಯ ಬ್ಯಾಳಿನ ಕುದಿಸ್ಕೊಂಡೀನಿ. ಇವಾಗ ಬಾಳ್ಗಿಯನ್ನು ಇಟ್ಕೊಂಡೀನಿ. ಬಾಳ್ಗಿನ ನಾನು ಒಂದು 3 ಚಮಚ ಎಣ್ಣೆಯನ್ನು ಹಾಕ್ತೀನಿ. ನಾನು ಊರಿಗೆ ಹೋಗಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ದೇವ್ರ ಕೆಲಸ ಇತ್ತು. ಒಂದು ವಾರ ತನಕ ನಾನು ಊರಿಗೆ ಹೋಗಿದ್ದೆ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಈಗ ಮಾಡಾಕತ್ತೀನಿ, ಇವತ್ತು ಮಾಡಾಕತ್ತೀನಿ. ವಿಡಿಯೋನ ಆಗಿರಲಿಲ್ಲ ಇಷ್ಟು ದಿನ ಮಾಡೋಕ್ಕೆ. ಕಡ್ಲಿ ಸೊಪ್ಪು ಈಗ ಭಾಳ ನಮ್ಮ ಕಡೆ ಭಾಗದಾಗ ಕಡ್ಲಿ ಭಾಳ ಬೆಳೀತಾರೆ, ಈ ಕಡೆ ಭಾಗದಾಗೆಲ್ಲ. ಅದಕ್ಕೆ ಸೊಪ್ಪು ಮಾರಕ್ಕೆ ಬಂದಿತ್ತಿಲ್ಲೇ. ಅದಕ್ಕೆ ನಾನು ಕಡ್ಲಿ ಸೊಪ್ಪು ಬ್ಯಾಳಿಯನ್ನು ಬೇಯಿಸಿ ಇಟ್ಕೊಂಡೇನಿ. ಈ ಥರ ಎರಡೂ ಹಂಗೆ ಸೊಪ್ಪು ಬೆಳ್ಳುಳ್ಳಿ ಹಾಕಿನೂ ಮಾಡ್ತಾರೆ. ನಾನು ಬ್ಯಾಳಿ ಹಾಕಿ ಮಾಡಾಕತ್ತೀನಿ. ಒಂದು ಉಳ್ಳಾಗಡ್ಡಿನ ಹಾಕ್ತೀನಿ. ಒಂದೆರಡು ಎಳೆ ಕರಿಬೇವು, ಒಂದು 4 ಮೆಣಸಿನ್ಕಾಯಿ ಹಾಕ್ತೀನಿ ನಾನಿವಾಗ. ನಾಲ್ಕು ಮೆಣಸಿನ್ಕಾಯಿ ಹಾಕಿದೆ. ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಜಜ್ಜಿ ಹಾಕ್ತೀನಿ. ಒಂದು ಟೊಮೆಟೊ ಹಣ್ಣು, ಒಂದೆರಡು ಎಳೆ ಕೊತ್ತಂಬರಿಯನ್ನು ಹಾಕಿದೆ. ಇದು ಫ್ರೈ ಹಾಕೋತ ಬಂದು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನಷ್ಟು ನಾನು ಸಾಂಬಾರು ಮಸಾಲಾನ ಹಾಕ್ತೀನಿ. ಎಂಟಿಯಾಗಿ ಈ ಥರ ಫ್ರೈ ಹಾಕ್ಕೊಂತ ಬಂದಾಗ ಕುದಿಸಿಟ್ಟಂಥ ಸೊಪ್ಪು ಬೇಳೆಯನ್ನು ಇದಕ್ಕೆ ಹಾಕ್ತೇನೆ. ನೋಡಿ ವೀಕ್ಷಕರೇ, ಇವಾಗ ಕಡ್ಲಿ ಸೊಪ್ಪಿನ ಪಲ್ಯ ಬ್ಯಾಳಿ ಪಲ್ಯ ರೆಡಿ ಆಯಿತು. ಇದನ್ನು ನಾನು ಸ್ವಲ್ಪ ಹೊತ್ತು ನೀರು ಬತ್ತೋವರೆಗೂ ನಾನು ಏನು ಮಾಡ್ತೀನಿ, ಇದನ್ನು ಸ್ವಲ್ಪ ಬೇಯಿಸ್ತೇನೆ. ನೋಡಿ ವೀಕ್ಷಕರೇ, ರೊಟ್ಟಿಗೆ ಚಲೋ ಆಗ್ತೈತಿ ಇದು. ರೊಟ್ಟಿಗೂ ಚಪಾತಿಗೂ ಕೂಡ ಚಲೋ ಆಗ್ತೈತಿ. ನಾನು ಇದನ್ನ ಸ್ವಲ್ಪ ಹೊತ್ತು ಬೇಯಿಸಿದ ಮೇಲೆ ಕಡ್ಲಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಒಂದು ಉಳ್ಳಾಗಡ್ಡಿ, ಒಂದು 4 ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿದೆ. ಒಗ್ಗರಣೆ ಒಳಗೆ ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಮಸಾಲ ಪುಡಿ ಹಾಕಿದೆ. ಸಾಂಬಾರು ಮಸಾಲ ಹಾಕಿದೆ ನಾನು, ಸ್ಮೆಲ್ ಚಲೋ ಬರ್ತೈತಿ ಅಂತ ಅಂದು ಹಾಕಿ ಕುದಿಸಿ ಇಟ್ಕೊಂಡಂಥ ಬ್ಯಾಳಿ ಸೊಪ್ಪನ್ನು ಕುಕ್ಕರ್ನಾಗ ಹಾಕಿ ನಾನು 4-5 ಸೀಟಿ ಅನಿಸಿಟ್ಕೊಂಡಿದ್ದೆ. ಅದನ್ನು ಹಾಕಿ ನಾನೇನು ಮಾಡಿದೆ, ಮಿಕ್ಸ್ ಮಾಡಿ ಪಲ್ಯ ರೆಡಿ ಆಯಿತು. ನೋಡಿ ವೀಕ್ಷಕರೇ, ಕಡ್ಲಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.